ಇನ್ನು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಿನ್ನೆ ಪ್ರತಿಭಟನೆ ಮಾಡ್ತು. ನಂತರ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಮಾಡಿದ್ರು. ಒಂದಷ್ಟು ಆರೋಪಗಳನ್ನ ಕಾಂಗ್ರೆಸ್ ನಾಯಕರ ಮೇಲೆ ಎಫ್ಐಆರ್ ವಿಚಾರವಾಗಿ ಬಿಜೆಪಿ ಮಾಡ್ತಾ ಬಂದಿದೆ. ಈ ಪೊಲೀಸ್ ಸ್ಟೇಷನ್ಗಳೆಲ್ಲವೂ ಕೂಡ ಕಾಂಗ್ರೆಸ್ ಕಚೇರಿ ಆಗಿದೆ. ಹಾಗೆ ಎಲ್ಲರೂ ಕೂಡ ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ ಪೊಲೀಸರು ಅಂತ ಬಿಜೆಪಿ ಅವರು ನಿನ್ನೆ ಸಾಲು ಸಾಲು ವಾಗ್ದಾಳಿ ನಡೆಸಿದ್ರು. ಆದರೆ ಇವತ್ತು ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಕಾಂಗ್ರೆಸ್ ಯಾವ ರೀತಿಯಾಗಿ ಕೌಂಟರ್ ಕೊಟ್ಟಿದೆ, ಬನ್ನಿ ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಅದೇ ನಾನು ಹೇಳ್ತಾ ಇರೋದು, ಬಿಜೆಪಿನವರಿಂದ ಆಗಿದೆ ಇದು. ವಿಜೇಂದ್ರ ಅವರ ವೈಫಲ್ಯ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು. ಬಿಜೆಪಿ ಅವರ ಡಿಮ್ಯಾಂಡ್ಗೆಲ್ಲ ನಾವು ಈಶ್ವರಪ್ಪನ ಇನ್ಸಿಡೆಂಟ್ ಆದಾಗ ನೀವ್ ಯಾವ್ದ್ರ ಮೇಲೆ ಮಾಡಿದ್ರಿ? ನೀವ್ ಹೆಣದ ಮೇಲೆ ತಾನೇ ಮಾಡಿದ್ರಿ. ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿರೋ ಸುಳ್ಳ ಕರ್ಮ ನಿಮ್ಮನ್ನ ಕಾಡೆ ಕಾಡುತ್ತೆ. ಆ ತೆನ್ನಿರ ಮೈನ ಯಾರು? ನಿಮ್ ಚೇಲ ತಾನೆ ಅವನು. ಅವನ ಮುಖಾಂತರ ಎಫ್ಐಆರ್ ಹಾಕ್ಸ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಅವರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಎಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಕಿಚ್ಚು ಆರ್ತಿಲ್ಲ. ರಾಜಕೀಯ ಕದನವೇ ನಡೀತಿದೆ. ಆತ್ಮಹತ್ಯೆ ಮಾಡಿಕೊಂಡಿರೋ ವಿನಯ್ ಹುಟ್ಟೂರು ರಾಜಕೀಯ ಯುದ್ಧದ ರಣರಂಗ ಆಗ್ಬಿಟ್ಟಿದೆ. ಶಾಸಕರಾದ ಪೊನ್ನಣ್ಣ, ಮಂತರಗೌಡ ವಿರುದ್ಧ ಎಫ್ಐಆರ್ ಆಗ್ಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ನಿನ್ನೆಯಷ್ಟೇ ಕುಶಾಲನಗರದಲ್ಲಿ ಕೇಸರಿ ಪಡೆ ಬೀದಿಗಿಳಿದಿತ್ತು. ಇದಕ್ಕೆ ಕೌಂಟರ್ ಆಗಿ ಇವತ್ತು ಕಾಂಗ್ರೆಸ್ ಪಡೆ ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದು ಹೀಗೆ. ಪ್ರತಾಪ್ ಸಿಂಹ ಪ್ರತಿಕೃತಿ ದಹನ, ಕಾಂಗ್ರೆಸ್ ರಣಕಹಳೆ. ಆತ್ಮಹತ್ಯೆಯಲ್ಲ, ಕೊಲೆ, ವಿಜಯೇಂದ್ರ ಸ್ಫೋಟಕ ಹೇಳಿಕೆ. ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಬಿಜೆಪಿಯಿಂದಲೇ ಆಗಿದೆ ಎಂದು ಶಾಸಕ ಪೊನ್ನಣ್ಣ ಆರೋಪ. ಕೊಲೆ ಅದೇ ನಾನು ಹೇಳ್ತಾ ಇರೋದು, ಬಿಜೆಪಿನವರಿಂದ ಆಗಿದೆ ಇದು. ಕೊಲೆ ಅಂತ ನೀವು ಹೇಳ್ಬೋದು, ಬೇರೆ ಏನಾರು ಹೇಳ್ಬೋದು. ಅದು ಭಾರತೀಯ ಜನತಾ ಪಕ್ಷದ ಸಂಘಟನೆಯ ವೈಫಲ್ಯ, ವಿಜೇಂದ್ರ ಅವರ ವೈಫಲ್ಯ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಆರೋಪ ಖಂಡಿಸಿ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ರು. ಮಡಿಕೇರಿಯಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕೃತಿ ದಹನ ಮಾಡಲಾಯಿತು. ಪ್ರತಿಭಟನಾ ಸಭೆಯಲ್ಲಿ ಸಿಡಿದೆದ್ದ ಶಾಸಕ ಪೊನ್ನಣ್ಣ, ವಿನಯ್ ನನಗೆ ಯಾರಂತಾನೆ ಗೊತ್ತಿಲ್ಲ, ಗೂಂಡಾಗಿರಿ ರಾಜಕೀಯ ಮಾಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಆ ಪ್ರಕರಣಕ್ಕೂ ನಂತರ ದಿನಗಳಲ್ಲಿ ನಡೆದಂತ ಘಟನೆಗಳಿಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಮತ್ತೆ ವಿನಯ್ ಸೋಮಯ್ಯನವರಿಗೆ ವೈಯಕ್ತಿಕವಾದಂತ ಪರಿಚಯ ಇಲ್ಲ. ಯಾವತ್ತೂ ಕೂಡ ನಾನು ದೂರವಾಣಿಯಲ್ಲಾಗ್ಲಿ ವೈಯಕ್ತಿಕವಾಗಿ ಅವ್ರನ್ನ ಮಾತಾಡಲಿಲ್ಲ. ಯಾರೊಬ್ರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ನೇರ ಮತ್ತು ನಿಕಟವಾದಂತ ಸಂಪರ್ಕದ ಅವಶ್ಯಕತೆ. ಪೊಲೀಸ್ನವ್ರಿಗೆ, ಇಲಾಖೆಯವ್ರಿಗೆ ಯಾವುದಾರೇ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದರೆ ಬಹಿರಂಗ ಪಡಿಸ್ತೀನಿ. ಇವತ್ತು ನಾನು ಕೂಡ ಅದನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀನಿ. ಬಟ್ ಇವರು ಗೂಂಡಾಗರ್ದಿ ಮಾಡ್ತಾ ಇರುವಂಥದ್ದು, ಹೊರಗಡೆಯಿಂದ ಬೆಂಗಳೂರಿಂದ ಬರುವಂಥವ್ರನ್ನ ಶೋಷಣೆ ಮಾಡ್ತಾ ಇರುವಂಥದ್ದು ಪ್ರಕರಣಗಳು ಬಂದಾಗ, ಅತ್ಯಾಚಾರಗಳ ಪ್ರಕರಣಗಳು ಬಂದಾಗ ಸುಮ್ಮನೆ ಇರೋಕ್ಕಾಗುತ್ತಾ? ಆತ್ಮಹತ್ಯೆಯಲ್ಲ, ಕೊಲೆ, ಟ್ವಿಸ್ಟ್ ಕೊಟ್ಟ ಬಿವೈ ವಿಜಯೇಂದ್ರ. ವಿನಯ್ ಸೋಮಯ್ಯದ್ದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಫೋಟಕ ಹೇಳಿಕೆ ಕೊಟ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪೊನ್ನಣ್ಣ, ಬಿಜೆಪಿಗರಿಂದಲೇ ಆಗಿದೆ ಅಂದ್ರು. ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದರಿಂದ ಇರ್ತಕ್ಕಂತ ದುಷ್ಟ ಶಕ್ತಿಗಳು ಯಾರು ಅಂತೇಳಿ ಈಗಾಗಲೇ ಬಹಿರಂಗ ಆಗಿದೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು. ಕೊಲೆ ಅದೇ ನಾನು ಹೇಳ್ತಾ ಇರೋದು, ಬಿಜೆಪಿನವರಿಂದ ಆಗಿದೆ ಇದು. ಕೊಲೆ ಅಂತ ನೀವು ಹೇಳ್ಬೋದು, ಬೇರೆ ಏನಾರು ಹೇಳ್ಬೋದು. ಆದರೆ ಅವರಿಗೆ ಆಗಿರುವಂಥ ಮಾನಸಿಕ ಖಿನ್ನತೆ ಇದೆ. ಅದು ಭಾರತೀಯ ಜನತಾ ಪಕ್ಷದ ಸಂಘಟನೆಯ ವೈಫಲ್ಯ, ವಿಜೇಂದ್ರ ಅವರ ವೈಫಲ್ಯ. ಬಿಜೆಪಿಯವರು ಸಾವಿನಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್, ಈಶ್ವರಪ್ಪನ ಕೇಸ್ನಲ್ಲಿ ನೀವೇನ್ ಮಾಡಿದ್ದು ಅಂತ ಕಿಡಿಕಾರಿದ್ರು. ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ದಿಸ್ ಆಲ್ರೆಡಿ ಎಫ್ಐಆರ್ ಇಸ್ ಫೈಲ್ಡ್. ಏನೋ ಹೆಣದ ಮೇಲೂ ರಾಜಕೀಯ ಮಾಡ್ತೀರಂತೆ. ನೀವೇನ್ರ ಮೇಲೆ ಮಾಡಿದ್ರಿ? ಈಶ್ವರಪ್ಪನ ಇನ್ಸಿಡೆಂಟ್ ಆದಾಗ ನೀವ್ ಯಾವ್ದ್ರ ಮೇಲೆ ಮಾಡಿದ್ರಿ? ನೀವ್ ಹೆಣದ ಮೇಲೆ ತಾನೇ ಮಾಡಿದ್ದು. ಅವಾಗ ಹೆಣ ಇರ್ಲಿಲ್ವಾ? ಇವಾಗ ಮಾತ್ರ ಹೆಣ ಬಂತ?
ನಿಮ್ಮ ಪಾರ್ಟಿಯವರು ಸಿಕ್ಕಾಕೊಂಡಾಗ ಎಲ್ಲ ಕ್ಲೀನ್ ಚಿಟ್ಟು, ಬಿಜೆಪಿ ಅವರಾದ್ರೆ ತಪ್ಪಿತಸ್ಥರು. ವಿನಯ್ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು. ಸುಳ್ಳು ಆರೋಪ ಮಾಡಿ ರಾಜಕಾರಣ ಮಾಡ್ತಿರೋ ನೀವು, ಸಾವಿಗೆ ನ್ಯಾಯ ಕೇಳ್ತಿರೋ ನಾವು. ವಿನಯ್ ಸೋಮಯ್ಯ ಡೆತ್ ನೋಟ್ ಬರ್ದಿರೋ ಸುಳ್ಳ? ಇದೇ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಿದ್ರೆ ಹೀಗೆ ಬಾಯಿ ಮುಚ್ಚಿಕೊಂಡು ಬಾಯಿಗೆ ಬಂದಂತೆ ಕಾಂಗ್ರೆಸ್ಸಿಗರು ಮಾತಾಡ್ತಿದ್ರ? ಪಾತ್ರ ದಾರಿಗಳು ಬದಲಾಗಿದ್ರೆ ಆಡಳಿತ ಪಕ್ಷ ಬಿಜೆಪಿ ಶಾಸಕನ ಮೇಲೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೀಗೆ ಡೆತ್ ನೋಟ್ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ನೀವು? ಆಕಾಶ ಭೂಮಿ ಒಂದು ಮಾಡ್ತಿದ್ರೋ ಇಲ್ವೋ ನೀವು? ನಾವು ನ್ಯಾಯ ಕೇಳ್ತಾ ಇದ್ದೀವಿ. ವಿನಯ್ ಸೋಮಯ್ಯನ ಸಾವಿಗೆ ನ್ಯಾಯ ಬೇಕು. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ. FIR ದೂರು ಕೊಟ್ಟರು ಕೂಡ FIR ದಾಖಲಿಸಲ್ಲ ಅಂತ ಹೇಳಿದೆ. ನಾಚಿಕೆ ಇಲ್ಲ ನಿಮ್ಗೆ? ಆದ್ರೆ ಕರ್ಮ ನಿಮ್ ಹಿಂದ್ಗಡೆ ಬೆನ್ಬಿಡದೆ ಕಾಡ್ತಾ ಇರುತ್ತೆ. ಆ ಕರ್ಮದ ಫಲನ ಅನುಭವಿಸಲೇಬೇಕಾಗತ್ತೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೋಬಹುದು, ಆದ್ರೆ ಕರ್ಮದ ಕಣ್ಣಿನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಆ ಕರ್ಮ ನಿಮ್ಮನ್ನ ಕಾಡುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಕಾನೂನು ಸಲಹೆಗಾರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇನೆ. ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅಂತ ನಾವು ಮಾಡ್ತೇವೆ. ಆರೋಪಿ ತೆನ್ನೀರ ಮಹಿನಾ ಪೊನ್ನಣ್ಣನ ಚೇಲ ಅಂತ ನಿನ್ನೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪೊನ್ನಣ್ಣ, ಬಿಜೆಪಿಯಲ್ಲಿ ನಿನಗೆ ನಿವೃತ್ತಿ ಕೊಟ್ಟಿದ್ದಾರೆ ಎಂದ್ರು. ಆ ತೆನ್ನೀರ ಮೈನಾ ಯಾರು? ಅವನು ನಿಮ್ ಚೇಲ ತಾನೆ? ಅವನು ನಿಮ್ ಕಾಂಗ್ರೆಸ್ನವನಲ್ವಾ? ಅವನ ಮುಖಾಂತರ FIR ಹಾಕ್ಸ್ಬೇಕಾದ್ರೆ ನಿಮಗೆ ಗೊತ್ತಿರ್ಲಿಲ್ವಾ? ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು. ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದಾರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಇಂಥವೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಸತ್ಯ ಹೊರಗೆ ಬಂದಾಗ್ಲೆಲ್ಲ ಬಿಜೆಪಿ ಮುಖಭಂಗ ಆಗಿದೆ. ಇಲ್ಲೂ ಅದೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಪರಮೇಶ್ವರ್ ಮಾತನಾಡಿ ತನಿಖೆ ಆಗ್ತಿದೆ ಅಂದ್ರು. ನಾವು ಯಾವಾಗ್ಲೂ ಕೂಡ ಏನ್ ಹೇಳ್ತೀವಿ, ತನಿಖೆ ಆಗ್ಲಿ, ಸತ್ಯ ಹೊರಗೆ ಬರುತ್ತೆ. ಸತ್ಯ ಬಂದಾಗೆಲ್ಲ ಯಾರಿಗೆ ಮುಖಭಂಗ ಆಗಿದೆ? ಬಿಜೆಪಿ ಅವರಿಗೆ. ಇದನ್ನು ಅದೇ ಆಗೋದು. ಇಲ್ಲ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. CBI ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ. ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಏನಾದ್ರೂ ಲ್ಯಾಪ್ಸಸ್ ಇದ್ರೆ ಅವರು ಗೊತ್ತಾಗುತ್ತೆ. ಆನಂತರ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ. ಮತ್ತೊಂದೆಡೆ ಗಂಡನನ್ನ ಕಳ್ಕೊಂಡ ಪತ್ನಿ ಶೋಭಿತಾ ಪರಿಸ್ಥಿತಿ ಹೇಳತೀರದಾಗಿದೆ. ಆತ್ಮಹತ್ಯೆಗೂ ಮುನ್ನ ಪತ್ನಿ ಶೋಭಿತಾಗೆ ಪತ್ರ ಬರೆದಿರೋ ವಿನಯ್ ಸೋಮಯ್ಯ, ನನ್ನ ಎಲ್ಲಾ ಕಷ್ಟದಲ್ಲಿ ನೀನು ನನ್ನ ಜೊತೆಗಿದ್ದೆ. ಮಗಳು ನನ್ನ ಕೇಳಿದ್ರೆ ಅಪ್ಪ ದೂರ ಹೋಗಿದ್ದಾರೆ ಅಂತ ಹೇಳು. ಪುನರ್ಜನ್ಮ ಅಂತ ಇದ್ರೆ ಮಗಳು ಸಾಧ್ವಿ ಹೊಟ್ಟೆಯಲ್ಲಿ ಹುಡ್ತೀನಿ ಅಂತ ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.